ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಲಂಕಾಕಾಂಡ ಇದರಿಂದ ಇವತ್ತು ಚೌಪಾಯಿಗಳು, ದೋಹೆ ಮತ್ತೆ ಛಂದಸ್ಸನ್ನ ತಿಳ್ಕೊಳ್ಳೋಣ. ಪರೇ ಭೂಮಿ ಜಿಮಿ ನಭತೆ ಬೂಧರ್, ಹೇಟ್ ದಾಬಿ ಕಪಿ ಭಾಲು ನಿಸಾಚರ್, ತಾಸು ತೇಜ್ ಪ್ರಭು ಬದನ ಸಮಾನ, ಸುರ್ ಮುನಿ ಸಬಹಿ ಅಚಂಭವ್ ಮಾನ, ಸುರ್ ದುಂದುಭಿ ಬಜಾವಹಿ ಅರಶಹಿ ಅಸ್ತುತಿಕರಹಿ, सुमन बहु बरशही, करी बिनती सुर सकल सिधाये, ते ही समय देव ऋषि आये, गगनोपरि हरि गुण गन गाये, रुचिर बीर रस प्रभु मन भाये, बेगी हतहु खल कहीं मुनि गये, राम समर मही सोभत भये, संग्राम भूमि बिराज रघुपति अतुल बल कोसल धनी, श्रम बिंदु मुख राजीव लोचन, अरुण तन सोनित कनी, भुज जुगल घेरत सर सरासन, भालु कपि चहु दिसी बने, कह दास तुलसी कही न सक, छबि शेष जेहि आनन घने, निसिचर अधम मलाकर ताही, दीन्ह निज धाम गिरि जाते नर ಮಂದಮತಿ ಜೆ ನಾ ಭಜಹಿ ಶ್ರೀರಾಮ. ಇವು ಚೌಪಾಯಿಗಳು, ದೋಹೆ ಮತ್ತೆ ಛಂದಸ್ಸು. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಕುಂಭಕರ್ಣ ಮುಂದೆ ಬರ್ತಾ ಇದ್ದದ್ದನ್ನ ನೋಡಿ ರಾಮ ಚೂಪಾದ ಬಾಣವನ್ನ ಬಿಡ್ತಾನೆ. ಆಗೇನಾಯ್ತು, ಕುಂಭಕರ್ಣನ ರುಂಡ ಏನಾಯ್ತು, ರಾವಣನ ಮುಂದೆ ಹೋಗಿ ಬೀಳುತ್ತೆ. ಇನ್ನು ಅವನ ಮುಂಡ ಇದೆಯಲ್ಲ, ಅದು ವಿಚಿತ್ರವಾಗಿ ಓಡೋದಕ್ಕೆ ಶುರು ಮಾಡುತ್ತೆ. ಅದರಿಂದ ಭೂಮಿನೇ ನಡ್ಗೋದಕ್ಕೆ, ನೆಲನೇ ಕುಸಿಯೋದಕ್ಕೆ ಶುರುವಾಗುತ್ತೆ. ಆಗ ಶ್ರೀರಾಮ ಏನ್ ಮಾಡ್ತಾನೆ, ಅವನ ಆ ಮುಂಡವನ್ನು ಕೂಡ 2 ಭಾಗಗಳಾಗಿ ಅವನು ಕತ್ತರಿಸ್ಬಿಡ್ತಾನೆ, 2 ತುಂಡು ಹಾಕ್ಬಿಡ್ತಾನೆ. ಆ 2 ತುಂಡುಗಳು ಕೂಡ ಆಕಾಶದಿಂದ 2 ಪರ್ವತಗಳು ಉರುಳಿದ ಹಾಗೆ ನೆಲಕ್ಕೆ ಉರುಳುತ್ತೆ. ಅದರ ಕೆಳಗಡೆ ಬೇಕಾದಷ್ಟು ಕಪಿ ಕರಡುಗಳು, ರಾಕ್ಷಸರು ಸಿಕ್ಕಿ ನಲುಗ್ ಹೋಗ್ತಾರೆ. ಅಂದ್ರೆ ಏನು, ಜಜ್ಜಿ ಹೋಗ್ತಾರೆ. ಅವನ ತೇಜಸ್ಸು ಅನ್ನೋದು ಪ್ರಭು ರಾಮಚಂದ್ರನ ಮುಖದಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಅಂದ್ರೆ ಈಗ ದೇಹದಿಂದ ಹೊರಗಡೆ ಬರಬೇಕಾದ್ರೆ ಒಂದು ತೇಜಸ್ಸಿರತ್ತಲ್ಲ, ನಾವು ಆತ್ಮ ಅಂತ ಹೇಳ್ತೀವಿ, ಅಥವಾ ಒಂದು ದೀಪದ ತರ ಇರುತ್ತೆ ಅಂತ ತೋರಿಸ್ತಾರೆ ನೋಡಿ ಫಿಲಂಗಳಲ್ಲೆಲ್ಲ. ಇವನ ಒಂದು ಜೀವ ಆ ರಾಮನ ಮುಖದಲ್ಲಿ ಹೋಗಿ ಸೇರಿಕೊಳ್ಳುತ್ತೆ. ಅದನ್ನ ನೋಡಿದಂತಹ ಸುರಮುನಿಗಳೆಲ್ಲ ಬೆಕ್ಕಸ ಬೆರಗಾಗ್ತಾರೆ. ಯಾಕೆ ಅಂತಂದ್ರೆ, ಇವನು ರಾಕ್ಷಸ, ಭಗವಂತನ ಜೊತೆನೆ ಹೋರಾಡೋದಕ್ಕೆ ಹೋಗಿದ್ದವನು. ಆದ್ರೆ ಇವನು ಭಗವಂತನಲ್ಲಿ ಹೋಗಿ ಒಂದಾದ್ನಲ್ಲ ಅಂತನ್ಬಿಟ್ಟು ಅವರೆಲ್ಲ ತುಂಬಾ ಆಶ್ಚರ್ಯದಿಂದ ನೋಡ್ತಾರೆ. ಯಾಕಂದ್ರೆ ಇವರೆಲ್ಲ ಎಷ್ಟೋ ವರ್ಷಗಳಿಂದ ಸಾಧನೆ ಮಾಡ್ತಾ ಇದ್ದಾರೆ, ಇನ್ನೂ ಅವರಿಗೆ ಆ ಒಂದು ಚಾನ್ಸ್ ಸಿಕ್ಕಿರೋದಿಲ್ಲಲ್ಲ. ಆ ರೀತಿನೂ ಇರಬಹುದು. ದೇವ ದುಂದುಬಿಗಳೆಲ್ಲ ಮೊಳಗುತ್ತೆ. ಈಗ ಅವನು ಸತ್ತ ಅಂತ ಅಂದ್ಬಿಟ್ಟು ದೇವತೆಗಳೆಲ್ಲ ದುಂದುಬಿಗಳನ್ನ ಮೊಳಗ್ತಾರೆ. ಆ ದೇವತೆಗಳೆಲ್ಲ ತುಂಬಾ ಸಂತೋಷದಿಂದ ಶ್ರೀರಾಮನನ್ನ ಸ್ತುತಿ ಮಾಡ್ತಾ ಪುಷ್ಪವೃಷ್ಟಿಯನ್ನ ಮಾಡ್ತಾರೆ. ದೇವತೆಗಳು ಶ್ರೀರಾಮನನ್ನ ಓಲೈಸಿ ಎಲ್ಲರೂ ಕೂಡ ವಾಪಸ್ ಹೊರಟೋಗ್ತಾರೆ. ಅದೇ ವೇಳೆಗೆ ಸರಿಯಾಗಿ ದೇವರ್ಷಿ ನಾರದರು ಅಲ್ಲಿಗೆ ಬರ್ತಾರೆ. ಅವರು ಆಕಾಶದಲ್ಲೇ ನಿಂತ್ಕೊಂಡು ಭಗವಂತನ ವೀರರಸ ಹೇಗಿರುತ್ತೆ ಅನ್ನೋದನ್ನೆಲ್ಲ ಅವರು ಹಾಡಿ ಹೊಗಳ್ತಾರೆ. ಪ್ರಭು ಏನ್ ಮಾಡ್ದ, ಅದರಿಂದ ತುಂಬಾ ಸಂತೋಷ ಪಟ್ಕೊಳ್ತಾನೆ. ಇನ್ನು ದುಷ್ಟ ರಾವಣನನ್ನ ಬೇಗನೆ ಸಂಹಾರ ಮಾಡಿಬಿಡು ಅಂತ ಹೇಳಿ ನಾರದರು ಹೊರಟು ಹೋಗ್ತಾರೆ. ಆ ಸಮಯದಲ್ಲಿ ಶ್ರೀರಾಮಚಂದ್ರ ಸಮರಾಂಗಣದಲ್ಲಿ ದಿವ್ಯ ತೇಜಸ್ಸಿನಿಂದ ವಿರಾಜಿಸ್ತಾನೆ. ಅಲ್ಲಿ ಅವನು ಕೂತ್ಕೊಳ್ತಾನೆ. ಅತುಲಿತ ಬಲಧಾಮನಾದಂತಹ ಕೋಸಲಪತಿ ಶ್ರೀರಾಮಚಂದ್ರ ರಣಾಂಗಣದಲ್ಲಿ ರಾರಾಜಿಸ್ತಾನೆ. ಅವನ ಮುಖದ ಮೇಲೆ ಬೆವರ ಹನಿಗಳು ಶೋಭಿಸ್ತಾ ಇದ್ವು. ಕಮಲ ನೇತ್ರಗಳು ಅರುಣವಾಗಿದ್ದವು, ಕೆಂಪಾಗಿತ್ತು. ಅರುಣ ಅಂದ್ರೆ ಅದು ಒಂದು ಬಣ್ಣ ಇರುತ್ತೆ. ಸೂರ್ಯ ಹುಟ್ಟುತ್ತಾನಲ್ಲ, ಆಗ ಒಂದು ಕೆಂಪಾಗಿರುವಂತ ಬಣ್ಣ ಇರುತ್ತೆ ನೋಡಿ, ಅದು ಶರೀರದ ಮೇಲೆಲ್ಲ ರಕ್ತ ಬಿಂದುಗಳು ಒಪ್ತಾ ಇತ್ತು. ಅಂದ್ರೆ ಏನು, ಹೊಡೆದಿರುವಂತ ರಕ್ತಗಳೆಲ್ಲ ಬಂದು ಬಿದ್ದಿರುತ್ತಲ್ವಾ, ಅದೆಲ್ಲ ಅವನ ಶರೀರದ ಮೇಲಿದೆ. 2 ಕೈಗಳಿಂದ ಧನುರ್ಬಾಣಗಳನ್ನ ಆಡಿಸ್ತಾ ಇದ್ದ. ಸುತ್ತಲೂ ಕೂಡ ವಾನರ ಭಲ್ಲೂಕಗಳು ವಿರಾಜಿಸ್ತಾ ಇದ್ವು. ತುಳಸಿದಾಸರು ಹೇಳ್ತಾರೆ, ಪ್ರಭುವಿನ ಈ ಚೆಲುವನ್ನ 1000 ಮುಖ ಇರುವಂತ ಆದಿಶೇಷನು ಕೂಡ ವರ್ಣನೆ ಮಾಡೋದಕ್ಕಾಗೋದಿಲ್ಲ. ಅಂದ್ರೆ ಏನು, ನಾನೊಬ್ಬ ಸಾಮಾನ್ಯ ಮನುಷ್ಯ,
ನಾನು ಆ ಭಗವಂತನ ಸೌಂದರ್ಯದ ವರ್ಣನೆ ಮಾಡೋದಕ್ಕೆ ಸಾಧ್ಯನಾ? ಆ ಆದಿಶೇಷ ಅವನಿಗೆ 1000 ಮುಖ ಇದೆ, ಅವನಿಗೆ ಆಗಲ್ಲ ಅಂತಂದಮೇಲೆ ನಾನು ಎಲ್ಲಿಂದ ಮಾಡೋಕ್ಕಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಇರೋದು ಅವರು. ಸೊ ಇಲ್ಲಿ ಶಿವ ಹೇಳ್ತಾನೆ ಪಾರ್ವತಿಗೆ, ಗಿರಿಜೆ, ಪಾಪದ ಗಣಿಯಾದ ನೀಚ ನಿಶಾಚರ ಕುಂಭಕರ್ಣನಿಗೂ ಕೂಡ ಶ್ರೀರಾಮನು ಪರಂಧಾಮವನ್ನ ಕರುಣಿಸಿದಾನೆ. ಅಂತಹ ಸ್ವಾಮಿಯನ್ನ ಭಜಿಸದೇ ಇರೋರು ನಿಜವಾಗ್ಲೂ ಕೂಡ ಮಂದಮತಿಗಳೇ ಸರಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಅಂದ್ರೆ ನೀಚ ನಿಶಾಚರ ಅಂದ್ರೆ ಏನು? ರಾಕ್ಷಸರ ಕುಲದಲ್ಲಿ ಹುಟ್ಟಿರುವಂಥವ್ರು, ನೀಚರು ಅವರು ಅಲ್ವಾ, ಯಾವಾಗಲೂ ತಾಮಸದಲ್ಲೇ ಇರುವಂಥವ್ರು, ಅದರಲ್ಲೂ ಭಗವಂತನ ಜೊತೆನೆ ಯುದ್ಧ ಮಾಡಕ್ ಬಂದಂಥವನು, ಅಂಥವನಿಗೆ ಅವನು ಪರಂಧಾಮವನ್ನ ಕರುಣಿಸ್ತಾನೆ ಅಂದಮೇಲೆ ಅಂತಹ ಶ್ರೀರಾಮನನ್ನ ಭಜಿಸದೇ ಇರೋರು ನಿಜವಾಗ್ಲೂ ಮೂಢರಲ್ವಾ ಅಂತ ಅಂದ್ಬಿಟ್ಟು ಇಲ್ಲಿ ಶಿವ ಪಾರ್ವತಿಗೆ ಹೇಳ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.